ಕರ್ನಾಟಕವೂ ಸೇರಿ ದಕ್ಷಿಣ ರಾಜ್ಯಗಳಿಗೆ ಅನುದಾನ ಮತ್ತು ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಹಾಗೂ ಮಲತಾಯಿ ಧೋರಣೆಯನ್ನು ತೋರಿಸುತ್ತಿದೆ ಎಂಬುದನ್ನು ಅಸ್ತ್ರ ಮಾಡಿಕೊಂಡು ಲೋಕಸಭೆ ಚುನಾವಣೆಯ ಸನಿಹದಲ್ಲೇ ಪೂರ್ವ ನಿಯೋಜಿತ ರೀತಿಯಲ್ಲಿಯೇ ಕಾಂಗ್ರೆಸ್ ದೆಹಲಿಯಲ್ಲಿ ಗುಡುಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ರಾಜ್ಯ ಸರ್ಕಾರ ಐತಿಹಾಸಿಕ ಎಂದು ಪಕ್ಷವೇ ಬಣ್ಣಿಸಿರುವ ಪ್ರಕಾರದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನಕ್ಕೆ ಒಂದು ರಾಷ್ಟ್ರಮಟ್ಟದ ಸ್ವರೂಪವನ್ನು ಚರ್ಚೆಗೆ ದಾರಿಯನ್ನು ಮಾಡಿಕೊಟ್ಟಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಸಚಿವರು ಶಾಸಕರುಗಳು ಈ ಪ್ರಕಟಣೆಯಲ್ಲಿ ಭಾಗಿಯಾದರು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಬಹುತೇಕರ ಕೈಯಲ್ಲಿ ಭಿತ್ತಿಪತ್ರಗಳು ಇದ್ದವು. ಬಿಜೆಪಿ ವಿರುದ್ಧವೂ ಧಿಕ್ಕಾರ ಮೊಳಗಿತು. ಅನ್ಯಾಯವನ್ನು ಸರಿಪಡಿಸುವಂತೆ ಸಿಎಂ ಡಿಸಿಎಂ ಆದಿಯಾಗಿ ಎಲ್ಲವರು ಆಗ್ರಹಿಸಿದರು. ವಿತ್ತ ಸಚಿವೆಗೆ ಹೇಳಿಕೆಗೆ ತಮ್ಮದೇ ದಾಟಿಯಲ್ಲಿ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟು ಇದು ಯಾವ ಪಕ್ಷದ ವಿರುದ್ಧ ಹೋರಾಟವೂ ಅಲ್ಲ, ಒಕ್ಕೂಟ ವ್ಯವಸ್ಥೆ ವಿರುದ್ಧದ ಹೋರಾಟವೂ ಅಲ್ಲ. ಒಕ್ಕೂಟ ವ್ಯವಸ್ಥೆ ಪಕ್ಷದ ವಿರುದ್ಧ ಇದೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬರಲ್ಲ, ಬಿಕಾಸ್ ಅದು ಆಬ್ವಿಯಸ್ಲಿ ಬಿಜೆಪಿ ವಿರುದ್ಧ ಇರುತ್ತೆ. ಇಲ್ದಿದ್ದರೆ ಬಿಜೆಪಿಗೆ ಧಿಕ್ಕಾರ ಯಾಕೆ ಬರಬೇಕಾಗಿತ್ತಲ್ಲಿ, ಅದ್ಯಾಕೆ ಬರಬೇಕಾಗಿತ್ತಲ್ಲಿ? ಹಾಗಾಗಿ ಒಕ್ಕೂಟದ ವ್ಯವಸ್ಥೆ ವಿರುದ್ಧ ಹೋರಾಟ ಅಲ್ಲ ಅನ್ನೋದು ಸರಿ ಇದೆ. ಯಾಕೆ ಅಂತ ಆಮೇಲೆ ಬರೋಣ. ಇದು ನಮಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಟ ಅಂತ ಹೇಳಿದ್ರು. ಬಜೆಟ್ ಆದಮೇಲೆ ನಾವು ಒಂದು ಶ್ವೇತಪತ್ರ ಕೊಡ್ತೀವಿ ನೋಡಿ ಅಂತ ಹೇಳಿಕೊಂಡ್ರು. ಒಂದು ಐತಿಹಾಸಿಕ ಪ್ರತಿಭಟನೆ ಚಳವಳಿ. ಈ ಪ್ರತಿಭಟನೆ ಯಾವುದೇ ಪಕ್ಷದ ವಿರುದ್ಧ ಅಲ್ಲ. ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾಡ್ತಕ್ಕಂಥ ಚಳವಳಿ ಅಲ್ಲ ಇದು. ನಾವು ಎಲ್ಲರೂ ಕೂಡ ಒಕ್ಕೂಟದ ವ್ಯವಸ್ಥೆ ಇರತಕ್ಕಂಥದ್ದು. ನಾವ್ಯಾರು ಕೂಡ ಒಕ್ಕೂಟದ ವ್ಯವಸ್ಥೆಗೆ ವಿರುದ್ಧ ಅಲ್ಲ. ಅದನ್ನು ಬಲಪಡಿಸಲಿಕ್ಕೋಸ್ಕರವಾಗಿ ಇಂಥ ಚಳವಳಿಗಳು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತೇಳಿ ಕೋಳಿನೇ ಕುಯ್ದಾಕಬಾರದು ಅನ್ನೋದು ನಮ್ಮ ವಾದ. ಹಾಲು ಹೆಚ್ಚು ಕರೀತದೆ ಅಂತೇಳಿ ಹಸುನ್ ಕೆಚ್ಚಲೇ ಕುಯ್ಬೇಡಿ ಅಂತಕ್ಕಂಥದ್ದು ನಮ್ಮ ವಾದ. 4,30,000 crore ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ನಾವು ಸಲ್ಲಿಸ್ತಕ್ಕಂಥದ್ದು. ಅಂದ್ರೆ 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 12ರಿಂದ 13 ರೂಪಾಯಿ. ಇಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್ ಕಾಸ್ಟ್ ಟು ಕರ್ನಾಟಕ? ಅಮ್ಮ 11,495 ಕೋಟಿ ಕೊಡ್ಲಿಲ್ವಲ್ಲ? ಯಾಕ ತಾಯಿ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ. ಇಂಟರ್ಫಿಯರ್ ಆಗಲ್ಲ. ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್. ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ ನಲ್ಲಿ? ಕ್ಯೂ झूठ बोलता है ಮೇಡಮ್? ಇವ್ರು ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ. ತಲೆ ಕುಣಿಸು ಅಂದ್ರೆ ತಲೆ ಹಿಂಗ ಅನ್ಸುತ್ತೆ, ತಲೆ ಅಲ್ಲಾಡ್ಸೋದು ಹಿಂಗಲ್ಲ ಅನ್ಸುತ್ತೆ. ಹಂಗೆ ಇವರು ಬಿಜೆಪಿ ಎಂಪಿಗಳು ಹೆಂಗೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು, ಬೇಡ ಅಂತಂದ್ರೆ ತಲೆ ಅಲ್ಲಾಡ್ಸೋದು. ಒಂದು ದಿನ ಇವತ್ತಿನವರಿಗೆ ಬಾಯಿ ಬಿಡ್ಲಿಲ್ವಲ್ರಿ? ಈ ಅನ್ಯಾಯ ಆಗ್ಲಿಕ್ಕೆ ಇಟ್ ಈಸ್ ನಾಟ್ ಸಿದ್ದರಾಮಯ್ಯ ಇಸ್ ರೆಸ್ಪಾನ್ಸಿಬಲ್, ಇಟ್ ಈಸ್ ಗವರ್ಮೆಂಟ್ ಆಫ್ ಇಂಡಿಯಾ. ನನ್ ಅದರ್ ದ್ಯಾನ್ ಅವರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಶ್ರೀ ನರೇಂದ್ರ ಮೋದಿ ಜಿ. ಸತ್ಯ ಗೊತ್ತಾಗಬೇಕಲ್ಲ. ನೀವೆಷ್ಟೇ ಅಸತ್ಯವನ್ನ ಹೇಳಿದ್ರೂ ಕೂಡ ಸತ್ಯವನ್ನ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ಸರ್, ಕೇಂದ್ರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೋ ಬಿಡುತ್ತೋ, ಆದ್ರೆ ಜನರ ಗಮನಕ್ಕೆ ತರಬೇಕು ಅಂತ ಒಂದು ಪಾಯಿಂಟ್ ಹೇಳಿದ್ರು. ಅಂದ್ರೆ ಇದನ್ನ ರಾಜಕೀಯವಾಗಿ ಮಾಡ್ತಿರೋದು ಅನ್ನೋದು ಅರ್ಥ ಆಗುತ್ತೆ. ರಾಜಕೀಯದ ಭಾಗವಿಲ್ಲದೆ ಯಾವ ಚಳವಳಿಗಳು ಹೋರಾಟಗಳು ನಡೆಯಲ್ಲ. ರಾಜಕೀಯೇತರವಾಗಿ ನಡೆದಿರುವ ಚಳವಳಿಗಳು ಬೆರಳೆಣಿಕೆಯಷ್ಟೇ. ಅವು ಕಾಲಾನಂತರದಲ್ಲಿ ರಾಜಕೀಯ ಸ್ವರೂಪಗಳನ್ನೇ ಪಡೆದುಕೊಂಡಿರುವಂಥದ್ದು. ಹಾಗಾಗಿ ಅದು ರಾಜಕೀಯ ಇಲ್ಲದ ಚಳವಳಿಗಳಿದೆ ಅಂತ ನಾನು ಅನ್ಕೊಂಡಿಲ್ಲ. ಸ್ವಾರ್ಥವೇ ಇಲ್ಲದ, ಇವತ್ತು ಯಾರೋ ಗೆಳೆಯರ ಜೊತೆ ಮಾತನಾಡ್ತಿದ್ದಾಗ ಈ ಮಾತುಗಳು ಬಂದಿತ್ತಿದ್ದು, ನಿಸ್ವಾರ್ಥದಿಂದ ಮಾಡುತ್ತಿದ್ದೇವೆ ಅಂತ ಯಾರಾದರೂ ಹೇಳಿದ್ರೆ ಅವರಷ್ಟು ಹಸಿ ಸುಳ್ಳುಗಾರರಿಲ್ಲ. ನಾವೆಲ್ಲರೂ ಸ್ವಾರ್ಥಿಗಳೇ. ಒಂದಲ್ಲ ಒಂದು ಯಾವುದೋ ಒಂದು ರೀಸನ್ಗೆ ಸ್ವಾರ್ಥಿಗಳು.
ನಿಸ್ವಾರ್ಥಿ ಪದದಲ್ಲಿ ಅಡಗಿರುವುದೇ ಸ್ವಾರ್ಥ. ಹಾಗಾಗಿ ಆ ಸ್ವಾರ್ಥ ಇಲ್ಲದೆ, ಯಾಕಂದರೆ ಈಗ ಯಾವ ಪಕ್ಷದ ವಿರುದ್ಧವೂ ಅಲ್ಲ ಅಂದ ಮುಖ್ಯಮಂತ್ರಿ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿಸ್ಬಾರ್ದಾಗಿತ್ತು ಹಂಗಾರಲ್ಲಿ ನನ್ನ ಪ್ರಕಾರ. ಹೌದು, ಆ ಭಿತ್ತಿ ಪತ್ರಗಳು ಅಲ್ಲ, ಇರಬಾರ್ದವಾಗ. ಇಟ್ಸ್ ಎ ಫೈಟ್ ಆಫ್ ಡಿಫ್ರೆಂಟ್ ನೇಚರ್ ಅಂತ. ಹಾಗಾಗಿ ಅದು ಇಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಐ ಕೆನಾಟ್ ಸೇ. ಬಟ್ ಇವತ್ತಿನ ಪ್ರತಿಭಟನೆ ಏನನ್ನು ತಂದು ಕೊಡುತ್ತೆ, ಐ ಹ್ಯಾವ್ ನೋ ಐಡಿಯಾ. ಯಾಕಂದರೆ ಇವತ್ತಿನ ಕೇಂದ್ರ ಸರ್ಕಾರದ ನಿಲುವುಗಳು ಮತ್ತು ನಿರ್ಣಯಗಳು ಹೇಗಿರುತ್ತವೆ ಅಂತ ಹೇಳಲಿಕ್ಕೆ ನನ್ನ ಕೆಲಸ ಶಕ್ತಿ ಇಲ್ಲ ಅಷ್ಟೊಂದು, ಇವ್ರು ಹೇಗೆ ಮಾಡ್ತಿದ್ದಾರೆ ಅಂತ. ಆದರೆ ನಾಳೆ ಇದು ಬದಲಾಗಿ ನಮಗೆಲ್ಲ ಬರಬೇಕಾದ ದುಡ್ಡು ಇವ್ರು ಕೇಳಿರೋ ಪ್ರಕಾರದಲ್ಲಿ ಬಂದು ಬಿಡುತ್ತದೆ. ಕೆಲವು ಬರಲ್ಲ, ಯಾಕಂದರೆ ಇವ್ರು ಕೆಲವು ಕೇಳುತ್ತಿರೋದ್ರಲ್ಲೂ ಕೆಲವು ಗೋಜಿಲಿದೆ. ನಾನು ಇಲ್ಲ ಅಂತ ಹೇಳೇ ಇಲ್ಲ ಅವತ್ತಿಂದ ಹೇಳ್ತಿರೋದು. ಹಾಗಾಗಿ ಬಂದು ಬಿಡುತ್ತೆ ಅಂತ ಅಂದ್ಕೊಂಡಿಲ್ಲ. ಆದರೆ ಒಂದು ಚರ್ಚೆಗೆ ಇದು ದಾರಿಯನ್ನು ಮಾಡಿಕೊಡುತ್ತೆ. ಏನದು ಅಂತಂದರೆ, ಒಂದು ರೀತಿ ಈ ರೀತಿಯ ಡಿಸ್ಟ್ರಿಬ್ಯೂಷನನ್ನು, ವಿತರಣೆಯನ್ನು ಮಾಡುವಾಗ ಹೇಗೆ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಐ ಕಂಪ್ಲೀಟ್ಲಿ ಅಗ್ರಿ ಸಿದ್ದರಾಮಯ್ಯನವ್ರದ್ದು ಒಂದು ವಾದನ, ಕೋಳಿ ಚಿನ್ನದ ಮೊಟ್ಟೆ ಇಡ್ತಿದೆ ಅಂತ ನೀವು ಕೋಳಿನ ಸಾಯಿಸೋದಾದರೆ, ನೀವು ಸದಾಕಾಲ ರೋಗದಿಂದ ನರಳಿ ಹೋಗುತ್ತಿರುವ ಪ್ರಾಣಿಗೆ ನಾನು ವಿಟಮಿನ್ ಕೊಟ್ಟು 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 ಸ್ಟೆರಾಯ್ಡನ್ನು ಕೊಟ್ಟು 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 ಎಬ್ಬಿಸ್ತೀನಿ ಅನ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಅದಕ್ಕೆ ವಿ ಆರ್ ನಾಟ್ ಎಗೇನಿಸ್ಟ್ ದಟ್. ಪಾಪ ಅನಿಮಲ್ ಯಾವುದೋ ಒಂದು ಪ್ರಾಣಿ ಒಂದು ರೋಗಕ್ಕೆ ಬಳಲ್ತಾ ಇದ್ರೆ, ಇಲ್ಲ ನಾನು ಅದಕ್ಕೆ ಸ್ಟೆರಾಯ್ಡ್ ಕೊಟ್ಟು ಕೊಟ್ಟು ಎಬ್ಬಿಸ್ಬಿಡ್ತೀನಿ ಅದನ್ನು ಅಂತಂದರೆ ಏನಾದ್ರು ಲಿಮಿಟೇಷನ್ ಬೇಕಲ್ಲ, ಎಲ್ಲಿವರೆಗೂ ಅಂತ. ಹಾಗಾಗಿಂದ 100 ರೂಪಾಯಿನ ದುಡಿದ್ರೆ ರಾಜ್ಯ, 100 ರೂಪಾಯಿನೂ ರಾಜ್ಯಕ್ಕೆ ಕೊಡಿ ಅಂತ ಕೇಳೋದು ಮಹಾ ಮೂರ್ಖತನದ ಪರಮಾವಧಿಕಾರ ಪರಮಾವಧಿ ಅದು. ಆದರೆ ಹಂಗೆ ಕೊಡಕ್ಕೆ ಬರಲ್ಲ, ಯಾಕಂದರೆ ದೇಶವನ್ನು ಮುನ್ನಡೆಸುವ ಕೆಲಸ ಇದೆ ಅದರಲ್ಲಿ. ಆದರೆ 100ಕ್ಕೆ 12 ಅಥವಾ 13 ರೂಪಾಯಿ ಸರಿಯಾ ಅನ್ನೋ ಪ್ರಶ್ನೆಯನ್ನು ನಿಮ್ಮ ಮನೆಯಲ್ಲೂ ಕೇಳ್ಕೋಬೇಕಲ್ಲ ಎಲ್ಲರೂ. ಈ ಲೆಕ್ಕಾಚಾರ ಸರಿನಾ ಕೇಳಬೇಕಲ್ಲ ಲೆಕ್ಕಾಚಾರನ. ಹಾಗಾಗಿ ಇವತ್ತು ಗಮನ ಸೆಳೆಯುವುದರಲ್ಲಿ ಇದು ಯಶಸ್ವಿಯಾಗಿದೆ. ದೇಶ ಅಥವಾ ರಾಜ್ಯದ ಜನರಲ್ಲಿ ಒಂದು ಚರ್ಚೆಗೋ ಒಂದು ಆಲೋಚನೆಗೋ ದಾರಿ ಮಾಡಿದೆ. ಆದರೆ ಎಲ್ಲವೂ ಇವ್ರು ಹೇಳ್ತಿರೋದು ಸರಿ, ಅವ್ರು ಹೇಳ್ತಿರೋದು ಸರಿ ಅಂತ ನಾನು ಹೇಳಕ್ಕೆ ತಯಾರಿ ಇಲ್ದಿರ್ಬೋದು ಅಷ್ಟೇ. ಅಷ್ಟರ ಮಟ್ಟಿಗೆ ಇವತ್ತಿನ ಈ ಚರ್ಚೆ ಪ್ರಜಾಪ್ರಭುತ್ವದಲ್ಲಿ ಬಹು ಸೂಕ್ತವೂ ಹೌದು, ಸರಿಯೂ ಹೌದು. ಚರ್ಚೆಗಳು ನಡೆಯಬೇಕು, ಅದು ಸರಿ ತಪ್ಪು ಆಮೇಲೆ. ಚರ್ಚೆನೇ ಆಗಬಾರ್ದು ಅಂದರೆ ಹೇಗೆ? ನಿನ್ನೆ ಪ್ರತಾಪ್ ಸಿಂಹ ಎಂಬ ಧೀಮಂತ ನಾಯಕರು ಹೇಳದಂಗೆ ಅವ್ರು ಬೊಬ್ಬೆ ಹೊಡಿತಿದ್ದಾರಾ ಅಂತ. ಚರ್ಚೆನೇ ಆಗಬಾರ್ದು, ಮಾತೇ ಆಡಬಾರ್ದು, ತಲೆ ಬಗ್ಗಿಸ್ಕೊಂಡು ನಿಂತಿರಬೇಕು ಅಂದರೆ ಹೇಗೆ? ಚರ್ಚೆ ಯಾಕೆ ಆಗಬಾರ್ದು? ಆಗೋದು ಬಿಡೋದು ಆಮೇಲೆ ನೋಡೋಣ, ಯಾರು ಸರಿ ತಪ್ಪು ಆಮೇಲೆ ನೋಡೋಣ. ಸುಳ್ಳುಗಾರರು ಯಾರೂ ತೀರ್ಮಾನ ಆಗಲಿ ಬೇಕಾರೆ ಆಮೇಲೆ. ಚರ್ಚೆ ಆಗಬಾರ್ದು ಅಂದರೆ ಹೇಗದು? ಆಗಲಿ ಚರ್ಚೆ. ಒಕ್ಕೂಟ ವ್ಯವಸ್ಥೆಯ ವಿರುದ್ಧದ ಹೋರಾಟ ಅಲ್ಲ ಇದು ಅಂತ ಕೂಡ ಹೇಳ್ತಾ ಇದ್ರು ಸಿಎಂ ಸರ್. ಒಕ್ಕೂಟದ ವ್ಯವಸ್ಥೆ ವಿರುದ್ಧ ಅಲ್ಲ, ಎಲ್ಲವನಿಗೂ ಗೊತ್ತು. ಒಕ್ಕೂಟದ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡುವಂತಹ ಪರಿಸ್ಥಿತಿ ಇಲ್ಲಿಲ್ವೂ ಇಲ್ಲ ಈ ದೇಶದಲ್ಲೀಗ. ಭಾರತವನ್ನು ವಿಭಜಿಸುವಂತಹ ಕಾರ್ಯಕ್ಕೆ ಯಾರಿಗೂ ಮುಂದಾಗಬೇಕಾದ ಅನಿವಾರ್ಯತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ. ಉತ್ತರ ದಕ್ಷಿಣ ಅಂತ ಕೇಳೋದು ಇದು ಒಂದು ಅರ್ಥದಲ್ಲಿ ವಿಭಜನೆನೇ. ಉತ್ತರ ಮತ್ತು ದಕ್ಷಿಣ ಅಂತ ಆ ಭಾವನೆಯಲ್ಲಿ ಯಾರಾದರೂ ಕೇಳಿದ್ರೆ, ವಿಭಜನೆಯ ಭಾವನೆಯಲ್ಲಿ, ಅದು ತಪ್ಪು. ಆದರೆ ಹಕ್ಕಿನ ವಿಷಯ ನನಗೆ ಬರಬೇಕಾದದ್ರಲ್ಲಿ ನನಗೆ ಕೊಡುತ್ತಿರುವ ಪಾಲು ಸರಿಯೋ ಪ್ರಶ್ನೆ ಅಷ್ಟೇ. ನೀನು ಬೇರೆಯವರಿಗೂ ಕೊಡೋ ಪಾಲಿನ ಬಗ್ಗೆ ಮಾತಾಡಬಾರ್ದು, ಅಥವಾ ಕೊಡೋದೇ ಇಲ್ಲ ಅಂತ ಹೇಳಕ್ ಬರಲ್ಲ. ನನ್ನ ತೆರಿಗೆ ನನ್ನ ದುಡ್ಡು ಅಂದರೆ ನಾನು 100 ರೂಪಾಯಿ ಕಟ್ಟಿದ್ದೀನಿ, ನಾನು 100 ರೂಪಾಯಿ ನಂದು ಅಂತ ಹೇಳಕ್ಕಾಗಲ್ಲ, ಪೂರ್ತಿ ಕೊಡಿ ಅಂತ ಹೇಳಕ್ ಬರಲ್ಲ ಹಂಗೆ. ಆದರೆ 100 ರೂಪಾಯಲ್ಲಿ ನನಗೂ ಕೊಡ್ತಿರೋದು ಸರಿನಾ ತಪ್ಪಾ ಅಂತ ಕೇಳಬಾರ್ದು ಅಂದರೆ ಹೇಗೆ? ನಾವು ಕೊಡ್ತಿರೋದೇ ಸರಿ, ಬಾಯಿ ಮುಚ್ಕೊಂಡಿರು ಅಂತಂದರೆ ನೋ, ಇಟ್ ಕಾಂಟ್ ಬಿ. ಹಂಗಾಗಲ್ಲ. ಅದು ನರೇಂದ್ರ ಮೋದಿ ಅವರಿಗೂ ಅರಿವಿರುತ್ತೆ. ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರ ಅವರ ರಾಜ್ಯಗಳಿಗೆ ದಯಪಾಲಿಸಿದ ಹಣಕ್ಕೆ ಅವ್ರಿಗೂ ಅದು ಅರಿವಿರುತ್ತೆ, ಇರಬೇಕು. ಎಸ್. ಇನ್ನು ದೆಹಲಿ ಅಂಗಳದಲ್ಲಿ ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಂಕಿ ಅಂಶಗಳ ಜೊತೆಗೆ ಗುಡುಗು ಮಿಂಚನ ಹರಿಸಿದ್ರೆ ಅದಕ್ಕೆ ತಕ್ಕ ಹಾಗೆ ಪ್ರಧಾನಿ ಮೋದಿ ಅವರು ಕೂಡ ರಾಷ್ಟ್ರೀಯತೆಯ ದಾಳವನ್ನ ಬಳಸಿ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟರು. ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನವನ್ನ ತೀವ್ರವಾಗಿ ಖಂಡಿಸಿದ್ರು. ಇದಕ್ಕಿಂತ ಮಾರಕ ಮತ್ತೊಂದಿಲ್ಲ ಅಂತ ಹೇಳಿದ್ರು. ಮೊದಲು ಈ ವಾದವನ್ನ ನಿಲ್ಲಿಸಿ ಅಂತ ಹೇಳಿದ್ರು. ಉತ್ತರ ದಕ್ಷಿಣದ ಹೆಸರಿನಲ್ಲಿ ಕಾಂಗ್ರೆಸ್ ದೇಶ ವಿಭಜನೆ ರಾಜಕೀಯ ಮಾಡ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಸಿಎಂ ಕೂಡ ಟ್ವೀಟ್ ಮೂಲಕ ಮತ್ತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕರುನಾಡಿಗೆ ಬರಬೇಕಾದಂತಹ ನ್ಯಾಯಯುತ ಪಾಲಿಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ವಿನಃ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿ ಅಲ್ಲ ಅಂತ ಹೇಳಿದ್ದಾರೆ. देश के अंदर ये भाव तोड़ने का क्या प्रयास हो रहा है?
क्या इस प्रकार से देश को हमारा टैक्स, हमारे मनी किस भाषा में बोला जा रहा है? ये देश के भविष्य के लिए नया खतरा पैदा करने वाली बात है। हिंदुस्तान के किसी भी कोने में दर्द हो तो पीड़ा सबको होनी चाहिए। अगर देश का एक कोना, देश का कोई क्षेत्र विकास से वंचित रहे। ಸ್ವಲ್ಪ ಆವೇಶದಲ್ಲಿ ಪ್ರಧಾನಮಂತ್ರಿಗಳು ಅದನ್ನ ಹೇಳಿದ್ದಾರೆ. ವ್ಯಾಖ್ಯಾನ ಮಾಡ್ತಾ ಇದ್ರು. ಸರ್ ಕಾರಣ ಏನು ಆ ವಾಕ್ಯ ಬರಲಿಕ್ಕೆ? DK ಸುರೇಶ್ ಎಂಬ ವ್ಯಕ್ತಿ, ಅವ್ರು ಆಡಿದಂತ ಮಾತು. ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿಗಳೇ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಯಾವುದೇ ಭಾಷಿಕರಾಗಲಿ ರಾಜ್ಯಗಳ ಜನ ಆಗಲಿ 6.5 ರಿಂದ 7 ಕೋಟಿ ಜನದಲ್ಲಿ ಭಾರತ ಒಗ್ಗಟ್ಟಿನಿಂದ ಇರಬೇಕು ಎಂಬುದು ಸತ್ತಿಲ್ಲ, ಸಾಯೋದೂ ಇಲ್ಲ. ಒಬ್ರು DK ಸುರೇಶ್ ಅಲ್ಲ, 1000 DK ಸುರೇಶ್ ಬಂದರೂ ಈ ಭಾರತನ ಇಬ್ಬಾಗ ಮಾಡೋಕ್ಕಾಗಲ್ಲ ಅನ್ನೋದು ಪ್ರಧಾನಮಂತ್ರಿಗಳಿಗೂ ಗೊತ್ತಿದೆ. ಲೆಟ್ 1000 DK ಸುರೇಶ್ ಕಮ್, ದಿಸ್ ಕಂಟ್ರಿ ಕೆನಾಟ್ ಬಿ ಡಿವೈಡೆಡ್ ಸೋ ಈಸಿಲಿ. ಅದಕ್ಕೆ ಜಾಗ ಕೊಡೋರಲ್ಲ ಕರ್ನಾಟಕದ ಜನ. ಕರ್ನಾಟಕವನ್ನೇ ಒಡೆಯಬೇಕು ಎಂಬ ಮಾತು ಬಂದಾಗ ಅಖಂಡ ಕರ್ನಾಟಕವಾಗಿ ನಿಲ್ಲಬೇಕು ಅಂತ ನಿಂತಹ ನೆಲದ ಜನ ಇದು. ಇಂತಹ ಮಾತಲ್ಲಿ ಯು ಟ್ರಸ್ಟ್ DK ಸುರೇಶ್ ಮೋರ್ ದ್ಯಾನ್ ಪೀಪಲ್ ಆಫ್ ಕರ್ನಾಟಕ? ದೆನ್ ಟ್ರಸ್ಟ್ ಅಸ್, ನಾಟ್ ಮಿಸ್ಟರ್ DK ಸುರೇಶ್. ಡೋಂಟ್ ಬ್ಲೇಮ್ ಅಸ್, ವಿ ವಿಲ್ ನಾಟ್ ಡೂ ಇಟ್. ಬಟ್ ನಮಗೆ ಬರಬೇಕಾಗಿದ್ದನ್ನು ಕೇಳಿದಾಗ ಅದಕ್ಕೆ ಬರಬೇಕಿತ್ತು. ಪ್ರೈಮ್ ಮಿನಿಸ್ಟರ್ ಉತ್ತರದಲ್ಲಿ ಇರಲಿಲ್ಲ ಇದು. ಇವತ್ತು ಯಾರಿಗೋ ಒಬ್ರಿಗೆ ಕಾಲಿಗೆ ನೋವಾದರೆ ದೇಹಕ್ಕೆ ನೋವು, ಎಕ್ಸಾಕ್ಟ್ಲಿ ಕರ್ನಾಟಕಕ್ಕೆ ನೋವಾದರೂ ನಮಗೆ ನೋವಾಗಬೇಕಲ್ಲ, ಆಗಬಾರ್ದು ಅಂತ ಇಲ್ಲಿದೆ. ನಮಗೆ ನೋವು ಆಗಿಲ್ಲ ಅಂತ ಹೇಗೆ ಹೇಳ್ತೀರಿ ಎಲ್ಲರೂ ನೀವು? ಒಂದು. ಎರಡನೇದು, ಫಾರ್ ಎಕ್ಸಾಂಪಲ್ ಯಾವುದೋ ಫಾರಿನ್ನವ್ರನ್ನೆಲ್ಲ ನಾನು ರಾಜ್ಯಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು. ಕರ್ನಾಟಕ ರಾಜ್ಯಕ್ಕೆ ಯಾರೂ ಬಂದಿಲ್ಲ ನಿಮ್ಮ ಜೊತೆ, ಅದು ಪ್ರಶ್ನೆ ಬೇರೆ. ಅವ್ರು ಪ್ರಧಾನಿ ಅಂದಮೇಲೆ ನಮ್ಗೆ ಯಾರನ್ನೂ ಕರ್ಕೊಂಬಂದಂಗೆ ಕಂಡಿಲ್ಲ ನನಗೆ. ಆದರೆ ಅದಕ್ಕೆ ಮೊದಲೇ ಹಲವಾರು ವಿದೇಶಿ ಗಣ್ಯರು ಬೆಂಗಳೂರಿಗೆ ಬಂದೇ ದಿಲ್ಲಿಗೆ ಬಂದಿರೋದು ಉಂಟು. ಹಾಗಾಗಿ ಕರ್ನಾಟಕದ ರಾಷ್ಟ್ರೀಯತೆ ಮತ್ತು ಕರ್ನಾಟಕದ ಅಖಂಡ ಭಾರತದ ಕನಸನ್ನು ಯಾರಿಗೂ ಹಕ್ಕಿಲ್ಲ ಈ ದೇಶದಲ್ಲಿ ಚಾಲೆಂಜ್ ಮಾಡೋಕ್ಕೆ ಕನ್ನಡಿಗರ ಹತ್ರ. ವಿ ವಿಲ್ ಸ್ಟ್ಯಾಂಡ್ ಬೈ ಇಟ್. ನಮ್ಗೆ ಅರಿವಿದೆ ಅದು. ಒಬ್ಬ DK ಸುರೇಶಿನ ಹೇಳಿಕೆ ಇಟ್ಕೊಂಡು ನಮ್ಮನ್ನು ಚುಚ್ಚಕ್ಕೆ ಟ್ರೈ ಮಾಡಿಬಿಡಿ ಯಾರುವೆ. ಇಂಥ 1000 ಸುರೇಶ್ ಬಂದರೂ ಆಗಲ್ಲ, ಬರ್ಕೊಟ್ಟಿದ್ದೀನಿ ಬೇಕಾರೆ. ಹಾಗಿದ್ದಾಗ ಈ ವಾದ ಏನು ಅನ್ನೋದು ಕೇಳಿ, ಸರಿ ತಪ್ಪು ಆಮೇಲೆ ಎಗೈನ್ ಕೇಳಬೇಕಲ್ಲ ಯಾರು ಒಬ್ರು ಈ ವಾದನ, ಅಲ್ವಾ? ಎಲ್ಲಿ ಮತ್ತೆ ಇವತ್ತು ಉತ್ತರ ಎಲ್ಲಿತ್ತಿದು? ರಾಷ್ಟ್ರೀಯತೆ ವಾದ ಇದೆ. ಯಾರಿಗಿಲ್ಲ ರಾಷ್ಟ್ರೀಯತೆ ಇದೆ ಈ ಪ್ರಪಂಚದಲ್ಲೀಗ? ಯಾರಿಗಿಲ್ಲ? ನೋಬಿಡಿ. ಹೋರಾಟ ಮಾಡಬಾರ್ದು, ನಮ್ಮ ಹಕ್ಕುಗಳನ್ನ ಕೇಳಬಾರ್ದು ಅಂತಾನೂ ಇಲ್ಲಲ್ಲ ಸರ್? ಇಲ್ಲ, ಯಾರೂ ಇಲ್ಲ. ಕೇಳಬಾರ್ದು ಅಂತ ಹೇಳೋರು ಯಾರು ನಮ್ಮನ್ನ? ಯಾಕೆ ಕೇಳಬಾರ್ದು ಅಂತ ಪ್ರಶ್ನೆ. ಬರೋದು ಬೇರೆ, ಕೊಡೋದು ಬೇರೆ, ದೇಶಕ್ಕೆ ಎಷ್ಟು ಬೇಕು, ರಾಜ್ಯಕ್ಕೆ ಎಷ್ಟು ಬೇಕು, ಚರ್ಚೆಗಳೆಲ್ಲ ಸರಿ. 25 ಸಂಸದರನ್ನು ಗೆಲ್ಲಿಸಿ ಕಲಿಸಿರುವಂತಹ ಕರ್ನಾಟಕ ರಾಷ್ಟ್ರೀಯತೆಯನ್ನು ಬಿಟ್ಟುಕೊಡುತ್ತೆ ಅಂತ ಒಂದು ಕ್ಷಣವಾದರೂ ಬಿಜೆಪಿಯವ್ರಿಗೆ ಅನ್ಸತ್ತೇನು ಕರ್ನಾಟಕದ ವಿಚಾರದಲ್ಲಿ? ಹಾಗಾದರೆ ಅನ್ಸತ್ತಾ? ಯಾರು ಒಬ್ಬರು ಹೇಳಿ ನನಗೆ, ನೋಡ್ತೀನಿ. ಆಲೋಚನೆ ಕೂಡ ಬೇಡವಾಗಿತ್ತು. ಅಖಂಡ ಭಾರತವನ್ನು ಒಂದು ಮಾಡಿರುವಂತಹ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಮೂರ್ತಿ ಕೊಟ್ಟಿರೋರು ನಾವು ಕೆತ್ತಿತ್ತು. ಈ ದೇಶ ಒಡೆಯಲ್ಲ ನಾವು. ಯಾರ ಇಬ್ಬರು ನಿಂತ್ಕೊಂಡು ಮಾತಾಡ್ಬಿಟ್ಟ ತಕ್ಷಣ ಅದನ್ನು ಕೇಳಿಸ್ಕೊಳ್ಳೋಷ್ಟು ಬಕರಾಗಳು ಅಲ್ಲ ಇಲ್ಲಿ ನಾವು. ಇದೆಲ್ಲ ಜನ ಚುನಾವಣೆಗಳಲ್ಲಿ ಅವರವರಿಗೆ ಬೇಕಾದ ರೀತಿಯಲ್ಲಿ ನಿಮ್ಮನ್ನು ಇಷ್ಟಪಡುವ ರೀತಿಯಲ್ಲಿ ಮತಗಳನ್ನು ಕೊಡ್ತಾರೆ. ಇದಾದ ಮೇಲೂ ನಿಮ್ಗೆ ಅವ್ರು ಮತ ಕೊಡ್ತಾರೆ, ಅದು ಪ್ರಶ್ನೆ ಬೇರೆ. ಅದು ಕೊಡ್ಬೋದು, ಎಷ್ಟು ಕೊಡ್ತಾರೆ ಬಿಡ್ತಾರೆ, ಜನಕ್ಕೆ ಬಿಟ್ಟಿದ್ದದು. ಆದರೆ ಯಾರೋ ಒಬ್ಬರ ಹೇಳಿಕೆಯನ್ನು ಇಟ್ಟುಕೊಂಡು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದನ್ನೇ ಮರೆಮಾಚಿಸ್ಬಿಡಿ. ದಟ್ ಈಸ್ ಅನ್ಫೇರ್. ಆಗಿದೆಯಾ ಇಲ್ವಾ ಅನ್ನೋದು ಹೇಳ್ಕೊಳ್ಳಿ. ಹಾಂ, ಈಗೇನು ಮುಂದಕ್ಕೆ? ಮೇಡಮ್ದು ಕರ್ನಾಟಕ ಸರ್ಕಾರ ಕಡಿಮೆ ತೆರಿಗೆ ಹಂಚಿಕೆ ಆಗಿದೆ ಎಂದು ಆರೋಪ ಮಾಡಿದ್ದಕ್ಕೆ ಕೇಂದ್ರ ಮಂತ್ರಿ ನಿರ್ಮಲಾ ಸೀತಾರಾಮನ್ GSTಯ 1 ಪೈಸೆನೂ ಬಾಕಿ ಉಳಿಸ್ಕೊಂಡಿಲ್ಲ. ಕರ್ನಾಟಕದ ಜನ ಇದನ್ನು ಪ್ರಶ್ನೆ ಮಾಡ್ತಿಲ್ಲ, ಬದಲಾಗಿ ತೆರಿಗೆ ಕಟ್ಟಿರೋದಕ್ಕೆ ಕನ್ನಡಿಗರು ಹೆಮ್ಮೆ ಪಡುತ್ತಿದ್ದಾರೆ. ಯಾರು ಹೇಳಿದ್ದು ನಿಮಗೆ ಮೇಡಮ್? ನಿಮ್ಮನ್ನು ಯಾರು ನಿಮ್ಗೆ ಯಾರು ಫೋನ್ ಮಾಡಿ ಕರೆದಿದ್ದಾರೆ? ನೀವೇನಾದ್ರು ಸರ್ವೆ ಮಾಡಿದ್ರಾ?
ಯಾರು ಪ್ರಶ್ನೆ ಮಾಡ್ತಿಲ್ಲ ಯಾರು ಅಂದ್ರೆ ಅದೇ ಹೇಳಿದ್ ಅರ್ಥ. ನಿಮಗೆ? ಹೂ ಟೋಲ್ಡ್ ಯು ಪ್ರಶ್ನೆ ಮಾಡ್ತಿಲ್ಲ ಅಂತ ನೀವೇನಾದ್ರು ಕಬ್ಬನ್ ಪಾರ್ಕ್ ಒಳಗಡೆ ಕೇಳ್ಕೊಂಬಂದಿದ್ರಾ ವಾಕಿಂಗಲ್ಲಿ? ಯಾರು ಹೇಳಿದ್ ನಿಮ್ಗೆ ಅದನ್ನ? ಸಿ, ದಿಸ್ ಇಸ್ ವಾಟ್ ಇರಿಟೇಟ್ಸ್ ಪೀಪಲ್ ಅನ್ನೋ ಒಂದೊಂದ್ಸರ್ತಿ. ಯಾವ್ದು ಹೇಳಿಲ್ಲ ಅದು ನಾನು ಹೇಳಿದ್ದನ್ನು ಬಾಯಿ ಮುಚ್ಕೊಂಡು ಕೇಳಿಸ್ಕೊಂಡ್ರೆ ಯಾಕೆ ಕೇಳಿಸ್ಕೊತೀರಿ ಮೇಡಮ್? ನಮ್ಮ ನೀವಲ್ಲಿ ಡೆಲ್ಲಿನಲ್ಲಿ ಕೂತ್ಕೊಂಡು ಆ ಕ್ಲಾರಿಫಿಕೇಶನನ್ನು ಯಾವ ಕ್ಯಾಮ್ರಾ ಮುಂದೆನೋ ಗೊತ್ತಿಲ್ಲ. ನೀವು ಕರ್ನಾಟಕಕ್ಕೆ ಬಂದು ಒಬ್ಬ ಸಂಸದೆಯಾಗಿ ಹೇಳಬೇಕಿತ್ತು ರಾಜ್ಯದ ಜನರಿಗೆ. ನೀವು ಬಾಧ್ಯಸ್ಥರಲ್ವೇ? ಯಾಕೆ ಹೇಳಲ್ಲ? ಅದ್ಯಾಕೆ ಹೇಳಲ್ಲ ನೀವು? ಬಂದು ಹೇಳಬೇಕಿತ್ತು. ರಾಜಕೀಯ ಕಾರಣಗಳಿಗಾಗಿ ರಾಜಕೀಯ ಇರಬಹುದು, ಅದನ್ನು ರಾಜಕೀಯವಾಗಿ ಎದುರಿಸಿ. ಅಂಕಿಅಂಶದಕ್ಕೆ ರಾಜಕೀಯ ಬಂದ್ರೆ ಏನು ಪ್ರಯೋಜನ? ಅಂಕಿಅಂಶ ಇರಬೇಕಲ್ಲ ನಿಮ್ಮ ಹತ್ರನೂ, ಅವ್ರ ಹತ್ರ ಇದ್ದಂಗೆ ನಿಮ್ಮ ಹತ್ರನೂ ಇರಬೇಕಪ್ಪ. ತಪ್ಪು ಮಾಹಿತಿ ಕೊಡ್ತಿದೆ ಡಿ ಕೆ ಸುರೇಶ್ ಹೇಳಿಕೆ ತುಕಡೆ ಗ್ಯಾಂಗ್. ಅಗೈನ್ ಡಿ ಕೆ ಸುರೇಶ್. ನಿಮಗೆ ಕರ್ನಾಟಕ ಡಿ ಕೆ ಸುರೇಶಿನ ನೆರಳಿನಲ್ಲಿ ಕಾಣಿಸ್ತಾ ಇದೆಯೇನು? ಎಲ್ಲದಕ್ಕೂ ಅದನ್ನೇ ಎಲ್ಲದನ್ನೂ ಅದಕ್ಕೆ ಹಿಡ್ಕೊಳಕ್ ಹೋದ್ರೆ ನೀವು ಯಾಕಾಗಬೇಕದು? ಹೇಳ್ತಾ ಇರೋ ವಿಷಯನ ಬಿಡೋದಕ್ಕೆ ಎಲ್ಲರೂ ಪ್ರಯತ್ನಿಸ್ತಾರೆ. ಹಾಂ, ಅದೊಂದನ್ನೇ ಹಿಡ್ಕೊಂಡು ಜಗ್ಗಕ್ಕೆ ಹೋಗ್ತಾರೆ. ಯಾಕೆ ಅದೊಂದನ್ನೇ ಹಿಡ್ಕೋಬೇಕು? ನಿಮ್ಗೆ ಅನುಕೂಲ ಆಗತ್ತೆ ಅಂತ. ಅದು ರಾಜಕಾರಣ ಅಲ್ವೇನಾಗಾರೆ? ಇವ್ರು ಹೇಗೆ ಮಾಡ್ತಿರೋ ಮತ್ತೆ ರಾಜಕಾರಣ ಆಗುತ್ತೋ ಅದು. ದಿಸ್ ಇಸ್ ಫೇರ್ ಅಲ್ಲ. ಇದು ಲೆಕ್ಕ ಕೇಳ್ತಿರೋದು ಜನ, ರಾಜ್ಯದ ಜನ. ನೀವು ಲೆಕ್ಕ ಕೊಟ್ರೆ ಮೇ ಬಿ ದೇ ವಿಲ್ ಲವ್ ಯು ಮೋರ್. ಕ್ಲಾರಿಟಿ. 15ನೇ ಹಣಕಾಸು ಆಯೋಗದಿಂದ ಕರ್ನಾಟಕಕ್ಕೆ ಆದ ಲಾಭ ಕಾಂಗ್ರೆಸ್ ಉಲ್ಲೇಖಿಸಿಲ್ಲ. 15ನೇ ಹಣಕಾಸು ಏನು ಲಾಭ? ಕಾಲ್ಪನಿಕ ನಷ್ಟಗಳನ್ನು ಹೇಳ್ತಾ ಇದೆ. ಏನು ಕಾಲ್ಪನಿಕ ನಷ್ಟ? ಹೇಳ್ರಿ ಅಂದರೆ ಹೇಳಲ್ಲ ಅಂತೀರಿ. ಎಲ್ಲೋ ಕೂತ್ಕೊಂಡು ಯಾರಿಗೂ ಕಾಣಿಸ್ದೇ ಇರೋ ಥರ ಮಾತಾಡ್ತೀರಿ ನೀವು. ಇಲ್ಲಿ ಬನ್ನಿರಿ ಕರ್ನಾಟಕಕ್ಕೆ ಮೇಡಮ್. ನೀವು ರಾಜ್ಯಸಭೆಗೆ ಆಯ್ಕೆ ಆಗಿದ್ದೀರಿ. ಇಲ್ಲಿ ಬಂದು ಹೇಳಿ, ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿ. ನಿಮ್ಮ ಹತ್ರ ಫಿಗರ್ಸ್ ಇದ್ರೆ ಏನಕ್ಕೆ ಅದಕ್ಕೆ ತಲೆ ಕೆಡಿಸ್ಕೋಬೇಕು? ಹಾಕೊಂಡು ರುಬ್ಬಬೇಕು ತಾನೇ ಎಲ್ಲರೂ. ಹೌದು, ಮುಲಾಜಿಲ್ದೆ. ಕೇಂದ್ರ ಅಂತಿದ್ದ ಪಾಲು ಆಯೋಗದಿಂದ ಆಯೋಗಕ್ಕೆ ವ್ಯತ್ಯಾಸವಾಗುತ್ತೆ. ಅದು ಎಲ್ಲರಿಗೂ ಗೊತ್ತದು. ಆಯೋಗದಿಂದ ಆಯೋಗಕ್ಕೆ ವ್ಯತ್ಯಾಸ ಆಗತ್ತೆ ಅನ್ನೋದು. ಬಟ್ ಹಿಂದಿನ ಮುಂದಕ್ಕೆ ಹೋಗ್ತೀವ, ಹಿಂದಕ್ಕೆ ಹೋಗ್ತೀವ? ಯಾಕೆ? 14ನೇ ಹಣಕಾಸು ಆಯೋಗದಲ್ಲಿ 1,51,000 ಕೋಟಿ ಬಂದಾಗ ನೀವು ಅವ್ರ ಪ್ರಕಾರನೇ 15ರಲ್ಲಿ 4 ವರ್ಷಕ್ಕೆ 1,29,000 ಕೋಟಿ 854 ಕೋಟಿ ಅಂತಂದರೆ ಇನ್ನು 5ನೇ ವರ್ಷಕ್ಕೂ 6ನೇ ವರ್ಷಕ್ಕೂ ಬಂದರೆ ಅಲ್ಲಿಗೆ ಬಂದು ನಿಂತ್ಕೊಳತ್ತಲ್ಲ ವಾಪಸ್ಸು. ಹೆಚ್ಚಾಗಬೇಕಾ ಕಮ್ಮಿ ಆಗ್ತಾ ಹೋಗಿ? ಸಿದ್ದರಾಮಯ್ಯ ಕೊಡ್ತಿರೋ ಲೆಕ್ಕ ವ್ಯತ್ಯಾಸ ಆದಂಗೆ ಕಾಣಿಸ್ತಿಲ್ವಲ್ಲ ಈಗ? ನೀವು ಕೊಡ್ತಿರೋ ಲೆಕ್ಕದಲ್ಲೇ ಅಲ್ಲೂ ಇದ್ದಂಗೆ ಇದೆಯಲ್ಲ. ಹಾಗಾದ್ರೆ ಹೌದು, ಸೇಮ್ ಲೆಕ್ಕ ಇದ್ದಂಗಿದೆ. ನನಗೇನು ಲೆಕ್ಕ ವ್ಯತ್ಯಾಸ ಕಾಣಿಸ್ತಿಲ್ವಲ್ಲ ಇಲ್ಲಿ? ಮಧ್ಯಂತರ ಬಜೆಟ್ನಲ್ಲಿ 44,000 ಕೋಟಿ ಬಿಡುಗಡೆ ಮಾಡೋದಕ್ಕೆ ಯೋಜಿಸಿದೆ. ಎಲ್ಲ ವರ್ಷವೂ ಬಿಡುಗಡೆ ಮಾಡೋದಕ್ಕೆ ಯೋಜನೆ ಮಾಡೋದು ನೀವುಗಳು. ಪ್ರಸಕ್ತ ವರ್ಷದಲ್ಲಿ 5 ವರ್ಷಕ್ಕೆ ಕರ್ನಾಟಕಕ್ಕೆ 1,74,000 ಕೋಟಿ ಸಿಗುತ್ತೆ 5 ವರ್ಷದಲ್ಲಿ. 1,74,000 ಕೋಟಿ ವರ್ಷಕ್ಕೆ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಅಷ್ಟೇ ಬರುತ್ತಲ್ಲ, ಕಡಿಮೆನೇ ಬರ್ಬೋದು ಸ್ವಲ್ಪ, ಅಷ್ಟೇ ಬರುತ್ತೆ. 2 ವರ್ಷದ ಹಣಕಾಸು ಕೊರತೆಗಳನ್ನು ಸಹ ಸೇರಿಸಿ ಹೇಳುತ್ತಿದೆ. ಅದನ್ನು ಹೇಳಿ. ಆ ಫಿಗರ್ ಏನು, ಎತ್ತ, ಯಾಕದು ಕೊಡಲ್ಲ ಹೇಳಿ. 15ನೇ ಆಯೋಗದ ಶಿಫಾರಸಿನನ್ವಯ ಕೇರಳ ಕೂಡ ಆದಾಯ ಕೊರತೆ ಅನುದಾನ ಪಡ್ಕೊಂಡಿದೆ. BJP ಆಡಳಿತದ ಕೊರತೆ ಪಡೆದಿಲ್ಲ. ಅವ್ರಿಗೆ 1,000 ರೂಪಾಯಿ 100 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ 900 ರೂಪಾಯಿ ಕೊಡ್ತಾ ಇದ್ದೀರಿ ಅನುದಾನನ. ಅದನ್ನು ನಾವು ಕೇಳಬಾರ್ದು ಹಂಗಾರೆ? ಇದನ್ನು ಕೇಳಿದ ತಕ್ಷಣ ಲೆಕ್ಕ ಕೊಡ್ತಾ ಇದ್ದೀರಲ್ಲ ಬಿಹಾರ ಉತ್ತರ ಪ್ರದೇಶದ್ದು, ಅದನ್ನು ಕೇಳಬಾರ್ದ ಯಾರುವೇ? ಆದಾಯ ಕೊರತೆ ಎಲ್ಲಿ ಬಂತಲ್ಲಿ? ಬರ ಪರಿಹಾರ ಸೇರಿ ಕರ್ನಾಟಕಕ್ಕೆ 6,196 ಕೋಟಿ ಸಿಕ್ಕಿದೆ. ಕಾಂಗ್ರೆಸ್ ಸರ್ಕಾರ 1 ರೂಪಾಯಿ ಕೊಟ್ಟಿಲ್ಲ ಅಂತ ಪತ್ರಿಕಾ ಪ್ರಕಟಣೆ ಕೊಡ್ತೀವಿ. ದಿಸ್ ಇಸ್ ಓಕೆ, ವಿ ವಿಲ್ ಗೋ ಬೈ ಇಟ್. ಈಗ ಒಂದೊಂದಾಗಿ GST 1 ಪೈಸೆ ಬಾಕಿ ಇಲ್ಲ ಅಂತ ಮೇಡಮ್ ಹೇಳಿದ್ದಾರೆ. ಹೌದು, GST ಬಾಕಿ ಇಲ್ಲ, ಕರೆಕ್ಟ್? ಅದು ಹೇಗೆ ಸರ್? GST ಬಾಕಿ ಇಲ್ಲ, ಎಲ್ಲ ಬಂದಾಗಿದೆ. ದೇರ್ ಆರ್ 2 ಸ್ಲ್ಯಾಬ್ಸ್, IGST ಆ್ಯಂಡ್ CGST. ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸು, IGST ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್. ನಮ್ಮದು ಅಲ್ಲ, ಇಂಡಿಯನ್ ಇದು ಸ್ಟೇಟ್ ಟ್ಯಾಕ್ಸ್. 2 ಟ್ಯಾಕ್ಸ್ ನಿಮಗೆ. ನಮ್ಮ ದುಡ್ಡನ್ನು GSTನಲ್ಲಿ ನಾವು ವಸೂಲಿ ಮಾಡಿದ್ದನ್ನು ನಾವು ಮುರೆ ಹಾಕ್ಕೊಂಡೇ ಅವ್ರಿಗೆ ಕೊಡ್ತೀವಿ. 100 ರೂಪಾಯಿ GST ಕಲೆಕ್ಟ್ ಮಾಡಿದ್ರೆ ನಮ್ಮ ಪಾಲಿನ ದುಡ್ಡನ್ನು ನಮ್ದು ಎಡಗಡೆ ಜೋಬ್ಗೆ ಹಾಕೊಂಡ್ಬಿಟ್ಟೇನೆ ಅವ್ರಿಗೆ ಉಳಿದಿದ್ದನ್ನು ಕಳಿಸ್ಕೊಡ್ತೀವಿ. GST ಬಾಕಿ ಇಲ್ಲ. ಸರಿ, ಓಕೆ. GSTಯಲ್ಲಿ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಒಂದು 2,300 ಕೋಟಿನೋ 2,400 ಕೋಟಿನೋ ಒಂದು ವ್ಯತ್ಯಾಸದಲ್ಲಿ ಒಂದು ಜಗಳ ಇದೆ. ಅದರಲ್ಲಿ 1,000 ಚಿಲ್ಲರೆ ಕೋಟಿನ ಇವರು ಕೊಟ್ಟಿದ್ದಾರೆ, ಇನ್ನೊಂದು 1,000 ಚಿಲ್ಲರೆ ಕೋಟಿನ ಹಿಂದೆ ಎಕ್ಸಸ್ ತಗೊಂಡಿದ್ದೀರಿ ಅಂತೇಳಿ ಅಡ್ಜಸ್ಟ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಹಿಂದಿನ ಲೆಕ್ಕ ಕೊಟ್ಟು ಅಡ್ಜಸ್ಟ್ ಮಾಡಿದ್ದಾರೆ. ಸೊ GST ಪಾರ್ಟ್ ಯಾವುದು? ಹಾಗಾದರೆ GST ಪಾರ್ಟ್ ಅಂತ ಸಿದ್ದರಾಮಯ್ಯನವರು ಅಥವಾ ಅವ್ರ ಸಹೋದ್ಯೋಗಿಗಳು ಕೇಳ್ತಾ ಇರೋದು 20,000 ಕೋಟಿ ಲಾಸ್ ಅಂತಾರಲ್ಲ, ಅದು ಪರಿಹಾರದಲ್ಲಿ.
GST ಪರಿಹಾರದಲ್ಲಿ. ಈ GST ಪರಿಹಾರಕ್ಕೆ ನೀವು ರಾಜ್ಯ ಸರ್ಕಾರ ಕೇಂದ್ರವನ್ನು ನೇರವಾಗಿ ಬ್ಲೇಮ್ ಮಾಡೋಕ್ಕಾಗತ್ತೆ ಅಂತ ನಾನು ಅನ್ಕೊಂಡೇ ಇಲ್ಲ. ಭಾಳ ಜನಕ್ಕೆ ಅನ್ನಿಸ್ತಿರ್ಬೋದು ರಂಗನಾಥ್ ಅವ್ರು ಎಲ್ಲದಕ್ಕೂ ಹೀಗೆ ಹೇಳ್ತಿದಾರಲ್ಲ ಅಂತ. GST ಪರಿಹಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ನೇರವಾಗಿ ನೀವು ಅದಕ್ಕೆ ಹೊಣೆಗಾರರು ಅಂತ ಹೇಳಲಿಕ್ಕೆ ಬರಲ್ಲ. ಆದರೆ ಯಾಕೆ? 5 ವರ್ಷ ಮಾತ್ರ ಪರಿಹಾರದ ಒಪ್ಪಂದ, 5 ವರ್ಷದ ನಂತರ ಪರಿಹಾರದ ಒಪ್ಪಂದ ಇಲ್ಲ. ಎಲ್ಲ ರಾಜ್ಯಗಳು ಒಪ್ಪಿದರೆ ಮತ್ತೆ ಬರಬಹುದೇನೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ರಾಜ್ಯ ಏನು ಮಾಡಿದೆ, ಮುಗಿದ ನಂತರದ ಪರಿಹಾರವನ್ನು ಲೆಕ್ಕ ಹಾಕಿದೆ. ಅದು 20,000 ಕೋಟಿ ಬರ್ತಾ ಇರೋದು. ಅದನ್ನು ಪಕ್ಕಕ್ಕಿಟ್ಬಿಡಿ. ಎಲ್ಲ ರಾಜ್ಯಗಳಿಗೂ ಇಲ್ಲದಿರುವಂತಹ ವಿಶೇಷ ಬಹುಮಾನ ಪ್ರಶಸ್ತಿಯನ್ನು ನಮಗೆ ನಗದು ರೂಪದಲ್ಲಿ ಕೊಡಿ ಅಂತ ನಾವು ಕೇಳೋದು ಬೇಡವೇ ಬೇಡ, ಪಕ್ಕಕ್ಕಿಟ್ಬಿಡಿ ಅದನ್ನು, ಬೇಡ. ಬಟ್ ಇವತ್ತಿನ ಆರೋಪದಲ್ಲಿ ಉತ್ತರ ಕೊಟ್ಟಾಗ ಅವರು ಬರ ಪರಿಹಾರ 1,196 ಕೋಟಿ ಕೊಟ್ಟಿದ್ದೀವಿ. NDRF ಅಲ್ಲಿ ಕೊಟ್ಟಿರೋದು ಮೇಡಮ್, NDRF ಅನ್ನು ಎಲ್ಲ ರಾಜ್ಯಗಳಿಗೂ ಕೊಡ್ತೀರಿ. 17,000 ಕೋಟಿಯ ಬಿಲ್ಲನ್ನು ರಾಜ್ಯ ಸರ್ಕಾರ ನಿಮಗೆ ಬರದಲ್ಲಿ ಕೊಟ್ಟಿರೋದಕ್ಕೆ ಅದು ಅಯೋಗ್ಯ ಬಿಲ್ ಅದು ಅನ್ನೋದೇ ಆದರೆ ನೀವು ಅದನ್ನು ಹೇಳಿಬಿಡಬೇಕು. ಇದು ಅಯೋಗ್ಯ ಬಿಲ್, ಇದಕ್ಕೆ ಕೊಡಲ್ಲ ನಾವು ಹೇಳಬೇಕು. ಈ ಗಲಾಟೆ ಆದಮೇಲೆ ಬಂದು ಉತ್ತರ ಕೊಡೋದಲ್ಲ, ಅದಕ್ಕೆ ಹೇಳಿಬಿಡ್ಬೇಕು ಅದನ್ನು ಅವಾಗ. ಮತ್ತು NDRF ದುಡ್ಡನ್ನು ಬರ ಅಂತ ಹೆಂಗೆ ಹೇಳ್ತೀರಿ? ಆಲ್ ರೈಟ್, NDRF ದುಡ್ಡು ಅಲ್ಲದೆ ಹೊರತಾಗಿ ಹೆಚ್ಚುವರಿ ಹಣವನ್ನು ಯಾವ ರಾಜ್ಯಕ್ಕೂ ಕೊಟ್ಟಿಲ್ಲ ಅಂತ ಹೇಳಿ ನೋಡೋಣ. ಇರ್ಬೋದೇನೋ ಹೇಳಿ, ಕೊಟ್ಟಿಲ್ಲ ಅಂತ ಹೇಳಿ. ನಾವು ಮಾತ್ರ ಕೇಳ್ತಿದ್ದೀವಿ, ನಾವು ಮಾತ್ರ ಕೇಳ್ತಾ ಇದ್ದಾರೆ. ಎಲ್ಲರೂ NDRF ಒಳಗಡೆನೇ ಇದ್ದಾರೆ, ಇವರೊಬ್ಬರೇ NDRF ಮೇಲೆ ಕೇಳ್ತಿರೋದು ಅಂತ. ನಾವು ಕೊಟ್ಟಿಲ್ಲ ಯಾವ ರಾಜ್ಯಕ್ಕೂ, 1 ರೂಪಾಯಿ ಕೊಟ್ಟಿಲ್ಲ ನಾವು ಅಂತ ಹೇಳಿ. ಕೊಟ್ಟಿಲ್ದಿದ್ರೆ ಇಟ್ಸ್ ಓಕೆ. ಬಟ್ NDRF ಮನಿ ಈಸ್ ನಾಟ್ ನೆಸೆಸರ್ಲಿ an unbelievable emergencies of drought and flood ಅಲ್ಲಿ. ಬಟ್ ಅದು ಸರಿ ಇಲ್ಲ, ಇಲ್ಲ ಅಂತ ಹೇಳಬೇಕಲ್ಲ. ಕೊಟ್ಟಿದ್ದೀನೇ ಹೇಳಬೇಕಲ್ಲ ಅದನ್ನು. ಯಾತಕ್ಕೆ ಕೊಡ್ತಾ ಇದ್ದೀರಿ ಈ ಬಿಲ್ಲನ್ನು ನೀವು? ನಿಮಗಿದು ಬರಲ್ಲ, ನಿಮಗೆ ಈ ಹಕ್ಕಿಲ್ಲ, ನಿಮ್ಮ NDRF ದುಡ್ಡಲ್ಲಿ ನೀವು ಮಾಡ್ಕೊಳ್ಳಿ ಅಂತನಾದ್ರು ಹೇಳಬೇಕಿತ್ತಲ್ಲ. ಯಾಕೆ ಸುಮ್ಮನಿದ್ರಿ? ಅದನ್ನು ಬಿಟ್ಬಿಡಿ, ಪರವಾಗಿಲ್ಲ. ಇವತ್ತಿನ ಉತ್ತರದಲ್ಲಿ ಮೇಡಮ್ಮು ನನಗಿರೋದು ಇದು 2-3 ಪ್ರಶ್ನೆ ಅಷ್ಟೇ, ನನಗೇನು ಜಾಸ್ತಿ ಪ್ರಶ್ನೆ ಇಲ್ಲ ಇಲ್ಲಿ. ಭದ್ರಾದು ಬಜೆಟಲ್ಲಿ ಮಾಡಿದ ಅನೌನ್ಸ್ಮೆಂಟಿನ ದುಡ್ಡನ್ನು ನಾವು ಕೊಟ್ಟಿದ್ದೀವಿ, ಕೊಟ್ಟಿಲ್ಲ ಹೇಳಲೇ ಇಲ್ಲ ಇವತ್ತು ಮೇಡಮ್. ಅದನ್ನು ಆ ವಿಷಯನೇ ಎತ್ತಲೇ ಇಲ್ಲ. ಅದನ್ನು ಪಕ್ಕದಲ್ಲಿ ಜೋಶಿಯವರು ಇದ್ರಪ್ಪ, ಹೇಳಲೇ ಇಲ್ಲ. ಫಿನಾನ್ಸ್ ಕಮಿಷನಲ್ಲಿ ಯಾವುದಕ್ಕೆ ನೀವು ಭಾಳ ಬದ್ಧತೆ ತೋರಿಸ್ತಾ ಇದ್ದೀರೋ ಅದು ಅಟಾನಮಸ್ ಬಾಡಿ ಅಂತ, ಅದರಲ್ಲಿ ಹೇಳಿದ್ದಂಥ ಪೆರಿಫೆರಲ್ ರಿಂಗ್ ರೋಡ್ಗೋ ಬೆಂಗಳೂರಿನ ಜೀವ ಜಲದ ಇದಕ್ಕೋ ಏನಕ್ಕೋ ಅದಕ್ಕೆ ಒಂದು ನೋಟ್ ಇದೆ ಅಂತಿದ್ದಾರೆ. ಅದು ಇದೆಯಾ ಇಲ್ವಾ ಅಂತ ಹೇಳಲೇ ಇಲ್ಲ ಅವರು, ಉತ್ತರನೇ ಕೊಡಲಿಲ್ಲ ಅದಕ್ಕೆ ಅವರು. ಸೆಸ್ಸು ಸರ್ಚಾರ್ಜ್ ಎಲ್ಲ ಬಿಟ್ಬಿಡಿ, ಎಗೈನ್ ಅದು ಎಲ್ಲ ರಾಜ್ಯಕ್ಕೂ ಅಪ್ಲೈ ಆಗಬೇಕಾಗಿದ್ದಿತ್ತು. ಮತ್ತು 12 ರೂಪಾಯಿ 13 ರೂಪಾಯಿ ಬರ್ತಾ ಇರೋದು ಹೌದು ಅಷ್ಟೇ ಬರ್ತಿದೆ ಅಂತಾನೋ ಇಲ್ಲ ಸುಳ್ಳು ಅಂತಾನೂ ಹೇಳಲಿಲ್ವಲ್ಲ ಯಾರುವೆ. ಮತ್ತೆ ಮೇಡಮು ಜನರಲ್ ಸ್ಟೇಟ್ಮೆಂಟ್ಸೇ ಕೊಟ್ಟಿದ್ದೀರಿ ಇವತ್ತು. ಅದ್ರ ಬೈಫರ್ಕೇಶನ್ಸ್ ಕೊಡಿ, ನಮ್ಗೆ ಅರ್ಥವಾಗಲಿ, ಡೀಟೇಲ್ ಆಗಿ ಹೋಗಿ. ನಮಗೆ ಗೊತ್ತಾಗೋದು ಹೇಗೆ? ಸಿದ್ದರಾಮಯ್ಯನವ್ರು ಹೇಳ್ತಾರೆ ಸರ್, 15ನೇ ಹಣಕಾಸು ಆಯೋಗದಲ್ಲಿ ದಕ್ಷಿಣ ಭಾರತದವ್ರು ಯಾರೂ ಇಲ್ಲ, ಆ ಕಾರಣಕ್ಕೆ ಈ ತಾರತಮ್ಯ ಆಗ್ತಾ ಇದೆ. ಈಗ ಅಟ್ಲೀಸ್ಟ್ ಗಮನಿಸ್ಕೊಂಡು 16ನೇ ಹಣಕಾಸು ಆಯೋಗದಲ್ಲಿ ಆಗಬಹುದೇನೋ ಅಂತ. ಆಗಬೇಕು, 26ರಲ್ಲಿ ಆಗಬೇಕು. 16ನೇ ಹಣಕಾಸು ಆಯೋಗ ರಚನೆ ಆಗಿ ಜಾರಿಗೆ ಬರಬೇಕಾದ್ರೆ 16ರಲ್ಲಿ 26ರಲ್ಲಿ ಆಗಬೇಕು. ಯಾಕಂದರೆ 20ರಿಂದ 26ಕ್ಕೆ 15 ಚಾಲ್ತಿಯಲ್ಲಿದೆ. 26ಕ್ಕೆ ಆಗುವಾಗ ಮಾನದಂಡಗಳನ್ನು ಮಾಡುವಾಗ ಇಟ್ಸ್ ಫೇರ್. ಈಗ ಒಂದು ಕುಟುಂಬದಲ್ಲಿ ದೇಶ ಎಂಬ ಕುಟುಂಬದಲ್ಲಿ ಸಹಕಾರ ಮತ್ತು ಸಹಾಯವನ್ನು ಕೊಟ್ಟು ಎಬ್ಬಿಸ್ಕೊಂಡ್ಬರೋದು ತಪ್ಪಲ್ಲ, ನಥಿಂಗ್ ರಾಂಗ್. ಅದು ಸಪೋರ್ಟಿವ್ ಇರಬೇಕು, ಸಪೋರ್ಟಿವ್ ಆಗಿ ಇರಲಿ. ಬಟ್ ಸಪೋರ್ಟಿವ್ ಆಗಿ ಇರಬೇಕು ಅಂದ್ಬಿಟ್ಟು ನೀನು ಗಂಜಿ ಕುಡಿ, ಅವ್ರಿಗೆ ಮೃಷ್ಟಾನ್ನ ಭೋಜನವನ್ನು ಬಡಿಸ್ತಾ ಇದ್ದೀನಿ ಯಾಕಂದ್ರೆ ಅವ್ರು ಬೇಗ ಮೇಲ್ ಬಂದ್ಬಿಡ್ಲಿ ಅಂತ ನೀವು ಅಂದ್ಕೊಂಡ್ರೆ ಹೇಗೆ ಸಾಧ್ಯ? ಅದು ಗಂಜಿ ಕುಡಿ ಒಂದು ಸತ್ತೋಗ್ತಾನಷ್ಟೇ, ಅದು ಇಲ್ಲಿಂದ ಮೃಷ್ಟಾನ್ನ ಭೋಜನ ಕಳಿಸ್ಕೊಟ್ಟು ಸತ್ತೋಗ್ತಾನೆ. ದಟ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಒಂದು ಸ್ವಲ್ಪ ರೆಕ್ಟಿಫಿಕೇಶನ್ಸ್ ಆಗಬೇಕು. ಇನ್ನೊಂದು ಬೆಟರ್ ಸಪೋರ್ಟ್ ಸಿಸ್ಟಮ್ಸು ಪರ್ಫಾರ್ಮಿಂಗ್ ಸ್ಟೇಟ್ಸಿಗೆ ಸಿಕ್ಕಿದ್ರೆ, ಪ್ರೈಮ್ ಮಿನಿಸ್ಟ್ರು ಪದೇ ಪದೇ ಪರ್ಫಾರ್ಮೆನ್ಸ್ ಬೇಸ್ಡ್ ಆಡಳಿತಾನೆ ಅವ್ರು ಮಾಡೋದು. ಅವರು ಎಲ್ಲದರಲ್ಲೂ ಅಷ್ಟೇ, ಅದರಲ್ಲೇನು ಮುಖಾಮುಖಿ ನೋಡಲ್ಲ ಅವರು. ಹಾಗಿದ್ರೆ ಇಲ್ಲಿ ಪರ್ಫಾರ್ಮ್ ಮಾಡ್ತಿರೋರಿಗೆ ಇನ್ನು ಹೆಚ್ಚು ಪರ್ಫಾರ್ಮ್ ಮಾಡಬೇಕು ನೀನು ಅಂತಂದುಬಿಟ್ಟು ಏನಾದರೂ ಒಂದು ಉತ್ತೇಜನಕಾರಿಯಾಗಿರಬೇಕಲ್ವೇ ಅವ್ರಿಗೆ? ನಿರಾಸೆ ಮೂಡಿಸಬಾರ್ದು. ಹೇಗಾಗತ್ತೆ ನೀವು ಮಾಡದೇ ಇದ್ದರೆ?
ದಟ್ ಈಸ್ ನಾಟ್ ಫೇರ್. ಅಥವಾ ಅದನ್ನು ಪಾಪ್ಯುಲೇಷನ್ ಜಾತಿ ಕಡಿಮೆ ಆಯ್ತಲ್ಲ, ಪಾಪ್ಯುಲೇಷನ್ ಮೇಲೆ ತಂದಿಟ್ಬಿಟ್ರೆ ಹೇಗೆ? ಭೂಪ್ರದೇಶದ ಮೇಲೆ ತಂದಿಟ್ಬಿಟ್ರೆ ಹೇಗೆ? ಅದನ್ನು ಹೇಗಾಗತ್ತದು? ಅದು ಪ್ರಶ್ನೆ. ನನ್ನ ಲೆಕ್ಕಾಚಾರದಲ್ಲಿ ಮೇಡಮ್ ಡಿಲ್ಲಿನಲ್ಲಿ ಕೂತ್ಕೊಂಡು ಏನೋ ಒಂದು ಇವತ್ತು ಕೊಟ್ಟಿದ್ದಾರೆ ಒಂದು ಇದನ್ನು, ಅದರಲ್ಲಿ ಒಂದೆರಡು ನಾನು ಚೆಕ್ ಮಾಡಿಕೊಂಡೆ. GST ವಿಚಾರದಲ್ಲಿ ಇದನ್ನೆಲ್ಲ ನಾನು ಕೇಳಿಕೊಂಡೆ. ಟೆಕ್ನಿಕಲಿ ದೇರ್ ಇಸ್ ನೋ ಮನಿ ಪೆಂಡಿಂಗ್ ಅನ್ನೋಂಗಿದೆ ನನಗೂ GSTನಲ್ಲಿ. ದೇರ್ ಇಸ್ ಅ ಡಿಸ್ಪ್ಯೂಟ್ ಆಫ್ 1,000 odd crores ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸೆಂಟರ್ ಅಂತ ಕಾಣಿಸ್ತಾ ಇದೆ. ಅದು ದಟ್ ಡಿಸ್ಪ್ಯೂಟ್ ಕ್ಯಾನ್ ಬಿ ರಿಸಾಲ್ವ್ಡ್ ಆರ್ ನೋ ರಿಸಾಲ್ವ್ಡ್. ಅದು ಪರಿಹಾರದ ರೂಪದಲ್ಲಿ ಕೇಳ್ತಾ ಇರೋದು ರಾಜ್ಯ ಸರ್ಕಾರ. ಪರಿಹಾರ ಅವಧಿ ಮುಗಿದ ನಂತರದ ಅಮೌಂಟ್ ಅನ್ನೋದನ್ನು ತಿಳ್ಕೊಂಡೆ ನಾನು, 5 ವರ್ಷದ ನಂತರದ ಅಮೌಂಟ್ ಅದು. ಬಟ್ ಉಳಿದಿದ್ದು ಭದ್ರಾತ್ ಕೇಳಬಾರ್ದ? ಅದು ಉಳಿದಿದ್ದು ಈಗ ಪ್ರೈಮ್ ಮಿನಿಸ್ಟ್ರುವೇ ನಾವು ದೇಶನ ಹೊಡಿತೀರಿ ಅಂತಂಥದ್ದು DK ಸುರೇಶ್ ಮಾತನ್ನು ನಂಬ್ಕೊಂಡು ನೀವು ಹೇಳಿದ್ರೆ ಸರ್, ನಾವು ಹೊಡೆಯಲ್ಲ ಅಂತ ನಮಗೆ ಗೊತ್ತಿದೆ ಬಿಡಿ, ಅದು ಪ್ರಶ್ನೆ ಬೇರೆ. ಬಿ ರೆಸ್ಟ್ ಅಶ್ಯೂರ್ಡ್, ಕರ್ನಾಟಕ ವಿಲ್ ನಾಟ್ ಅಲೋ ಇಟ್. ಅದು ರಾಜ್ಯಗಳ ಪುನರ್ವಿಂಗಡಣೆ ಆದ ನಂತರವೂ ರಾಜ್ಯಗಳ ಒಳಗಡೆ ರಾಜ್ಯಗಳನ್ನು ಒಡೆಯಬೇಕು ಎಂದು ಹೋರಾಟ ಮಾಡ್ತಿರುವಂತಹ MES ಅಂತ ಕೀಟ್ಲೆಗಳನ್ನು ರಾಷ್ಟ್ರದ ಹಿತದಿಂದ ಬೇಗ ಸಾಲ್ವ್ ಮಾಡಿಸ್ಬೇಕು ತಾನೆ? ಹಂಗಾರೆ ಯಾಕದಕ್ಕೆ ಯಾರು ತಯಾರಿ ಮಾಡಲ್ಲ, ತೊಂದರೆ ಮಾಡಲ್ಲ? ಯಾವಾಗಲೂ ಯಾಕದನ್ನು ಪ್ರಯತ್ನ ಮಾಡಲ್ಲ ಯಾರು? ನೀರು ರಾಷ್ಟ್ರೀಯ ಆಸ್ತಿ ಎಂದು ಪರಿಗಣಿಸಿಕೊಂಡು ಮೇಕೆದಾಟುವಂಥ ಯೋಜನೆಗೆ ಅನುಮತಿಯನ್ನು ಕೊಡಬೇಕು ನಾವು ಅಂತ ಯಾಕೆ ಯಾರು ಆಲೋಚನೆ ಮಾಡಲ್ಲ? ಅದನ್ನು ಮಾತ್ರ ಕೋರ್ಟಿಗೆ ಬಿಡ್ತೀವಿ. ದುಡ್ಡಿಂದನ್ನು ಮಾತ್ರ ಯಾಕೆ ಹಂಗಾರೆ ಕೋರ್ಟಿಗೆ ಬಿಡಬಾರ್ದು? ಅದನ್ನು ಕೋರ್ಟ್ಗೆ ಬಿಟ್ಬಿಡಿ, ಅಲ್ಲೇ ಡಿಸೈಡ್ ಅದನ್ನು ಅಲ್ಲೇ ಡಿಸೈಡ್ ಆಗಲಿ. ಹಂಗಾರೆ